ಯಲ್ಲಾಪುರ ಪಟ್ಟಣದ ಕಲ್ಮಠ ಬಡಾವಣೆಯ ಕುಟೀರ ನಿವಾಸದಲ್ಲಿ ಭಾರತ್ ಮಾತಾ ಪೂಜನ್ ಕಾರ್ಯಕ್ರಮ. ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆ ಮನೆ ಉಪಸ್ಥಿತಿ. ಜನರದ ಕಲ್ಮಠ ಬಡಾವಣೆಯ ಕುಟೀರ ನಿವಾಸದಲ್ಲಿ ಹಿರಿಯ ವಕೀಲ ಪ್ರಕಾಶ್ ಭಟ್ ಹಾಗೂ ಮಮತಾ ಭಟ್ ದಂಪತಿ ನೇತೃತ್ವದಲ್ಲಿ ಭಾರತ್ ಮಾತಾ ಪೂಜನ್ ಕಾರ್ಯಕ್ರಮ ನೆರವೇರಿತು. ಮುಖ್ಯ ವಕ್ತಾರರಾಗಿ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆ ಮನೆ ಮಾತನಾಡಿ, ಭಾರತ್ ಮಾತಾ ಪೂಜನ್ ಅಂತ ಕಾರ್ಯಕ್ರಮವು ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ತಾನು ಮಾಡುವ ಕೆಲಸ ದೇಶದ ಹಿರಿಮೆ ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಭಾವಿಸಬೇಕು. ಭಾರತ ಸೂಪರ್ ಪವರ್ ಆಗಿದ್ದು ಜ್ಞಾನದಿಂದ ಹಾಗೂ ಸನಾತನ ಸಂಸ್ಕೃತಿಯಿಂದಾಗಿದೆ. ಇಂಥ ಕಾರ್ಯಕ್ರಮಗಳ ಮೂಲಕ ಯುವ ಪೀಳಿಗೆಯಲ್ಲಿ ನಮ್ಮ ಸಂಸ್ಕೃತಿ, ರಾಷ್ಟ್ರಭಕ್ತಿಯನ್ನು ಬೆಳೆಸುವ ಕಾರ್ಯವಾಗುತ್ತಿದೆ ಎಂದರು. ವಜ್ರಳ್ಳಿಯ ಸರ್ವೋದಯ ವಿದ್ಯಾಲಯದ ಅಧ್ಯಕ್ಷ ಡಿ. ಶಂಕರ್ ಭಟ್ ಮಾತನಾಡಿದರು. ವಿಶ್ವ ಹಿಂದೂ ಪರಿಷತ್ ತಾಲೂಕಾಧ್ಯಕ್ಷ ಗಜಾನನ್ ನಾಯ್ಕ್, ಪಟ್ಟಣ ಪಂಚಾಯತ್ ಸದಸ್ಯೆ ಕಲ್ಪನಾ ನಾಯ್ಕ್ ಇತರರು ಇದ್ದರು. ಮಮತಾ ಭಟ್ ನಿರ್ವಹಿಸಿದರು. ಪ್ರಕಾಶ್ ಭಟ್ ಸ್ವಾಗತಿಸಿದರು. ಶ್ರೇಯಾ ಭಟ್ ಪ್ರಾರ್ಥಿಸಿದಳು. ವಾಣಿ ವಿನಾಯಕ್ ಗಾಂವ್ಕರ್ ವಂದಿಸಿದರು. ಇದೇ ಸಂದರ್ಭದಲ್ಲಿ ಮಾತೆಯರಿಂದ ಭಗವದ್ಗೀತೆ, ವಂದೇ ಮಾತರಂ ಸಂಸ್ಕೃತ ಪಠಣ ನಡೆಯಿತು. ನಾವು ಪೂಜೆ ಮಾಡುವ ಯಾವುದಾದ್ರೂ ದೇವರು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ ದೇವರಿದ್ದಾರ? ಯಾವ ದೇವರು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ದಲ್ಲ, ಪೂಜೆ ಮಾಡೋದು ಬ್ರಾಹ್ಮಣರು, ಇತರರು ಪೂಜೆಯನ್ನು ಮಾಡ್ತಾರೆ. ಹಾಗಾದರೆ ಈ ಮೇಲು ಕೀಳು, ಜಾತಿ, ಬ್ರಾಹ್ಮಣ್ಯ, ಶೂದ್ರ, ಬೇರೆ ಕಲ್ಪನೆಗಳು ಯಾಕೆ ಬಂತು, ಹೇಗೆ ಬಂತು, ಅದನ್ನು ಈಗಿನ ಸಂದರ್ಭದಲ್ಲಿ ಅನ್ವಯಿಸಬೇಕಾದಂಥ ಅವಶ್ಯಕತೆ ಇದೆಯಾ? ಇವತ್ತಿನ ನಾವು ಮುಂದುವರೆದಂಥ ಆಧುನಿಕ ತಂತ್ರಜ್ಞಾನ ಮುಂದುವರೆದಂಥ ಯುಗ ಅಂತ ಹೇಳುವಂಥ ಸಂದರ್ಭದಲ್ಲಿ ಇಲ್ಲ. ಈ ದೇಶದ ವಿಶೇಷತೆನೇ ಪ್ರತಿ ಜಾತಿಗೂ ಒಂದು ಸಂಸ್ಕೃತಿ ಇದೆ. ಪ್ರತಿ ಜಾತಿಯದ್ದು ಅದರದೇ ಆದಂಥ ಸಂಸ್ಕಾರ ಇದೆ. ಪ್ರತಿ ಜಾತಿಯೂ ಶ್ರೇಷ್ಠತೆಯನ್ನು ಹೊಂದಿದೆ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ, ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ 5 ನದಿಯ ನಾಡಿನಲ್ಲಿ. ಈಚೆಗೆ ಪ್ರತಿಯೊಬ್ಬರೂ ಸಹಿತ ಭಗವದ್ಗೀತೆಯ ಅಧ್ಯಯನ ಪ್ರಾರಂಭ ಮಾಡಿದರು. ಭಗವದ್ಗೀತೆಯನ್ನು ಗಟ್ಟಿ ಹೇಳಿದರು. ಆಮೇಲೆ ಶಾಂಕರ ಸ್ತೋತ್ರಗಳನ್ನು ಹೇಳಿದರು. ಹೀಗೆ ವಿವಿಧ ರೀತಿಯಲ್ಲಿ ತಮ್ಮ ಮನೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಸ್ಕಾರದ ಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ತನ್ಮೂಲಕ ಮನೆಯಲ್ಲಿ ಸಂಸ್ಕೃತಿ ಬೆಳೆಯಿತು. ಆ ಸಂಸ್ಕೃತಿ ಬೆಳೆಯುವುದರ ಮೂಲಕ ಸಮಾಜ ಅನ್ನುವಂಥದ್ದು ಸಜ್ಜನ ಸಮಾಜವಾಗಿ ಆಯಿತು. ಹಾಗೆ ಈ ಸಂಸ್ಕೃತಿಯ ಉತ್ಸವ ಮಾಡುವುದರ ಜೊತೆಗೆ ಈ ಪ್ರದೇಶ ಎನ್ನುವಂಥದ್ದು ಎಂದು ಇದೊಂದು ಸಜ್ಜನ ಸಮಾಜ ಅಂತ ಅನಿಸ್ಕೊಳ್ತಾರೆ. ಆ ದಿಸೆಯಲ್ಲಿ ಮಮತಾರವರ ಈ ಮಂಗಲ ಹೆಜ್ಜೆ ಏನಿದೆಯೋ ಅದು ಯಶಸ್ವಿಯಾಗಬೇಕು. ಎಲ್ಲ ಮಾತೆಯರು ಸಹಿತ ಅವಳ ಜೊತೆಗೂಡಬೇಕು.